ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಬಂದಿದ್ದೀನಿ ಗೈಸ್. ಇವಾಗ ನಾವು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಸಡನ್ ಒಂದು ಪ್ಲಾನ್ ಮಾಡಿದ್ದೀವಿ. ಅದು ಫುಲ್ ವ್ಲಾಗ್ ನೋಡಿ ಗೊತ್ತಾಗುತ್ತೆ ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಕ್ ಹೋಗಲ್ಲ ನಾನು. ಬನ್ನಿ ನಮ್ಮ ಜೊತೆ. ನಮ್ಮ ಚೇತನ, ಜಪಾನ ಮತ್ತೆ ಮನೋಜ್ ಎಲ್ಲ ಬರ್ತಾವ್ರೆ. ತೋರಿಸ್ಕೊಡ್ತೀನಿ ಅವನ್ನೆಲ್ಲ. ಇವತ್ತು ಏನು ಮಾಡ್ತೀವಿ ಎಲ್ಲಿ ಹೋಗ್ತೀವಿ ಅಂತಂದ್ರೆ ತೋರಿಸ್ತೀನಿ. ನಮ್ಮ ಚಾನಲ್ ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡ್ತೀವಿ ಅಷ್ಟೇ. ಆಲ್ರೆಡಿ ರೈಲ್ವೆ ಸ್ಟೇಷನ್ ಬಂದ್ಬಿಟ್ಟಿದ್ದೀವಿ. ಎಲ್ಲ ರೀಚ್ ಆದ್ವಿ. ಚೆನ್ನಾಗಿ ಪ್ಲಾನ್ ಮಾಡಿದ್ವಲ್ಲ, ಅದಕ್ಕೆ ಹಿಂಗೆ ಫಸ್ಟ್ ಇಲ್ಲೇ ಬಂದ್ಬಿಟ್ವಿ. ಇಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡುತ್ತೆ. ಅವರೇ ಮನೋಜನ, ಇವರು ಜಪಾನ, ಅವರು ಚೇತನ ಅಂತ. ನಾಲ್ಕು ಜನನೇ ಹೋಗ್ತಾ ಇರೋದು. ಬನ್ನಿ ಫಸ್ಟ್ ಟಿಕೆಟ್ ಇಸ್ಕೊಳ್ಳೋಣ ಗೈಸ್. ಟಿಕೆಟ್ ಇಸ್ಕೊಂತ ಇರೋದು ಗೈಸ್. ಟಿಕೆಟ್ ಇಸ್ಕೊಂತ ಇತ್ತು. ಪ್ಲಾಟ್ಫಾರ್ಮ್ ನಂಬರ್ 4 ಹೋಗ್ಬೇಕಂತೆ. ಮಾಡ್ತಾರೆ. ಹೆಂಗ್ ಹೋಗ್ತೀರಾ? ಟ್ರೈನ್ ಬರ್ತೈತನಾ? ಬೇಡ ಬಾ. ಶಾರ್ಗಿಟ್ ಆಗೋ ಸುಮ್ಮನೆ ನಾವು ಪ್ಲಾಟ್ಫಾರ್ಮ್ ನಂಬರ್ 4 ಬಂದಾಯ್ತು. ಟ್ರೈನ್ ವೇಟ್ ಮಾಡ್ತಾ ಇದೀವಿ. ಜನ ಜಾಸ್ತಿ ಇದಾರೆ. ಹೆಂಗ್ ಹತ್ತಿತೀವೋ ಏನೋ. ಫುಲ್ ಫೋಟೋ ಶೂಟ್ ಮಾಡ್ತಾ ನೋಡಿ ಗೈಸ್. ಎಲ್ಲ ಫುಲ್ ಫೋಟೋ ಶೂಟ್ ಮಾಡ್ಕೊಂಡು ಟೈಮಲ್ಲಿ ಕ್ಯಾಮ್ರಾಮ್ಯಾನು ಇವರು ಎಲ್ಲ ಫ್ರೆಂಡ್ ಇರ್ತಾರೆ. ಬಂದಿದ ತಕ್ಷಣ ಮಲ್ಕೊಂಡ್ಬಿಟ್ಟಿದ್ವಿ. ಇವಾಗ ಎದ್ವಿ. ಇನ್ನೂ ರೈಲ್ವೆ ಸ್ಟೇಷನ್ ಸ್ಟಾಪ್ ಬಂತು ಅಂತ ಎಲ್ಲ ಇಲ್ಲಿ ಸುಮ್ಮನೆ ಕೂತಿದ್ದೀವಿ. ವಾಶ್ರೂಮ್ ಬೇಕು ನೋಡಿ. ಇವಾಗ ಎದ್ವಿ, ವಾಶ್ರೂಮ್ ಬಂತು. ಕುತ್ಕೊಂಡಿದ್ದು ಬ್ಯಾಗ್ ಹಾಕೊಂಡೆ ಎಲ್ಲ ಕೂತಿದ್ವಿ. ಸ್ಟಾಪ್ ಅಂತ ರೈಲ್ವೆ ಸ್ಟೇಷನ್ ಬಂದ್ವಿ. ನೆಕ್ಸ್ಟ್ ಟ್ರೈನ್ ಯಾವಾಗಂತ ಕೇಳಕಂತ ಹೋಗ್ತವ್ರೆ. ಹಂಗೆ ಇವಾಗ ಬಂದಿದ್ವಿ ಗೈಸ್. ಮುದ್ದೇನೆ ಇಲ್ಲ ಒಂಚೂರು. 11 ಗಂಟೆಗೆಲ್ಲ ಆಯ್ತು. 11 ಗಂಟೆಗೆ ಇವಾಗ ಇಲ್ಲಿಂದ ಆಟೋಲ್ಲಿ ಹೋಗೋಣ. ಆಟೋಲಿಂದ ಹೋಗಿ ಒಂದು ಪಂಚಾಯತ್ ಇಸ್ಕೊಂಡು ದೇವಸ್ಥಾನ ದರ್ಶನ ಮುಗಿಸಿ ಆಟೋಗೂ ನೋಡಪ್ಪ ಎಷ್ಟೈತೆ. ಅಟ್ಯಾಕ್ ಮಾಡ್ತಾರೆ ಹೋಗಿ. ಹಿಂದಿ ತಕ್ಷಣ ಅಟ್ಯಾಕ್. ಈಗ ಗೈಸ್ ಇವಾಗ ಆಟೋ ಹೋಗೋಣ ಅಂತ ಡಿಸೈಡ್ ಆಗಿ ಆಟೋ ಡ್ರೈವ್ ಮಾಡ್ತಾವ್ರು ಇಲ್ಲಿ ಇವರು. ನಾವು ದೇವಸ್ಥಾನ ತಪ್ಪಿಟ್ಟು ಫಸ್ಟ್ ಟಿಫನ್ ಮಾಡ್ಬೇಕಪ್ಪ. ನೈಟ್ ಎಲ್ಲ ಊಟ ಮಾಡೇ ಇಲ್ಲ. ಆಟೋಗೆ ಹೋಗೋಣ. ಗುರುಜಿ ಏನ್ ಗುರುಜಿ ಕುತ್ಕೊಂಡ್ಬಿಟ್ಟಿದ್ದೀರಾ? ಆಟೋ ಓಡಿಸಲಿ ಹೇಳಿ ಗುರುಜಿ. ಒಂದ್ ಸೈಡ್ ನಾವ್ ಹಿಂದೆಗಡೆ ಅಪ್ಪ. ಹಿಂದೆಗಡೆ ಕುತ್ಕೊಳ್ಳೋದು ಮಜಾನೇ ಬರಪ್ಪ. ಕಾಲು ಹುಷಾರ ಗುರುಜಿ ಹೋಗ್ಬಿಡಿ ಗುರುಜಿ. ಆಟೋ ಓನರ್ ಇಲ್ಲಪ್ಪ. ಬಂದು ಕುತ್ಕೊಂಡ್ಬಿಡಿದ್ವಿ ನಮ್ಮ ಆಟೋ ತರ. ನಾವು ನಡಿ ಇಲ್ಲಿಂದ ಎಪಿ ಗಾಡಿ ಅವನೇ ಸೀಟ್ ಹಚ್ಕೊಳಂತ ಇಲ್ಲ ಕಣವನು. ಆಟೋನೋ ಇಲ್ದಂಗೆ ಕುತ್ಕೊಂಡ್ಬಿಟ್ಟಿದ್ವಿ ನಾವು. ಎಂತ ನಮ್ಮ ಎಪಿ ಗಾಡಿ ಅಲ್ಲಿ ಸಿಕ್ಕಿದ್ರೆ ಹತ್ತಾರ ಎಲ್ಲ ಒಬ್ರಿಗೆ 150 ಕರ್ನಾಟಕದ 5 ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ. 5 ದೇವಸ್ಥಾನಕ್ಕೆ ಒಬ್ರಿಗೆ 150 ಕಮ್ಮಿ ಮಾಡ್ತಾರ. ನೀವು ಎಲ್ಲ ಎಷ್ಟು ಕಿಲೋಮೀಟರ್ ಐತೆ? 4 ಜನ ಇದ್ವಿ ಸಪ್ರೇಟ್ ಅಂದ್ರೆ. ಈಗ ನಿಮ್ 8 ಜನ ಆಗ್ಬೇಕಾರೆ ಬೇರೆ ಆಟೋ ನೋಡೋಣ. 7 ಗಂಟೆವರೆಗೂ ಟೈಮ್ ಐತೆ. 7 ಗಂಟೆವರೆಗೂ ನಿಮ್ದಾಗ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ರಾಘವೇಂದ್ರ ಅದೆಲ್ಲ ನೋಡ್ಕೊಂಡು ನಿಮ್ದಾಗ ಲಾಗ್ ಮಾಡ್ತಾನಲ್ಲ ಇವನು. ಅಕ್ಕ ಬಂದಿರ್ಕ ಬಾರದ ಅಕ್ಕ ಬಂದಿರ್ಕೊಂಡ ಮುಂದಕ್ಕೆ ನಾವು ಮುಂದೆ ಹೋಗೋಣ. ನಾವು ಇಲ್ಲಿಂದ ಕುತ್ಕೊಂಡು ಗಾಡಿ ಬುಕಿಂಗ್ ಮಾಡ್ಕೊಂಡ್ಬಿಟ್ಟಿದೀವಿ. 5 ರೂಪಾಯಿ ಬುಕಿಂಗ್. ನೀವು ಅದ್ಯಾವ್ದೋ ಮಾಡ್ತಾರೆ. ಅದೇ ರೇಕ್ಸ್ ಅಂತ ಬ್ಲಾಗ್ ಮಾಡ್ತಾರೆ ಇವನಾಗಿ. ಗುರುಜಿ ಗುರುಜಿ
ನೀರಿದೆ ಹೋಗ್ಬೇಡಿ. ಗುರುಜಿ ಬಂದು ಡಿಟೆಕ್ಟ್ ಮಾಡ್ತಾರಪ್ಪ. ಬಾನ ಒಬ್ರು ಇಲ್ಲದೆ ಸಕ್ಕಿನ ಒಬ್ರು ಪ್ಯಾಕ್ ಮಾಡ್ತಾರಪ್ಪ ಇಲ್ಲಿ. ಹಾ ಹಿಂದೆಡೆ ಕುತ್ಕೊಂತಾರೆ, ಜಾಗ ಮಾಡ್ಕೊಡಿ ನಾವು. ಮುಂದೆ ಇರುತ್ತೆ ಗುರುಜಿ ಹೋಗಿ ಗೈಸ್, ಹಿಂದೆಡೆ ಬಂದು ಸಿಕ್ಕು ಆ ಕಡೆ ಬಿಡಿ. ಈಗ ನಮ್ ಬ್ಯಾಗ್ ಕೊಟ್ಬಿಡುತ್ತೆ. ಅಲ್ಲಿಂದ ಹೊರಡದೆ ಈಗ ಫುಲ್ ಚೆನ್ನಾಗಿ ಕಾಣಿಸ್ತೀಯಾ? ನಿದ್ದೆ ಹೇಳಿದ್ದೆ ಸುಮ್ಮನೆ. ಓ ಕೇಳಿದ್ವಲ್ಲಪ್ಪ ಗ್ರೂಪು. ಹಲೋ ಚೆನ್ನಾಗಿತ್ತಪ್ಪ. ಅಯ್ಯೋ ಚಪ್ಪಿ ಗೈಸ್, ದೇವಸ್ಥಾನ ಹತ್ರ ಬಂದಿದ್ದೀವಿ. ಇಲ್ಲಿ ನೋಡಿ ದೇವಸ್ಥಾನ ಆಯ್ತು. ಫಸ್ಟ್ ಸ್ವಲ್ಪ ಟೀಯೆಲ್ಲ ಕುಡ್ಕೊಂಡು ಆಮೇಲೆ ಹೋಗೋಣ. ಆಡ್ತಾರಲ್ಲಪ್ಪ ಇವರಿಬ್ರು. ಇಲ್ಲಿ ಬಂದಿದ ತಕ್ಷಣ ರಾಮನ್ ಸ್ಟ್ಯಾಚು ಐತೆ. ಇಲ್ಲೆಲ್ಲ ಮಲ್ಕೊಂಬಿಟ್ರು ಪಾಪ ಜನರು ಎಲ್ಲ ಫುಲ್ ಟಯರ್ಡ್ ಆಗಿ. ಮಸ್ತ್ ಐತೆ. ಚಿಕ್ಕ ವಯಸ್ಸಲ್ಲಿ ಬಂದಿದ್ದು ನನಗೆಲ್ಲ. ಗೈಸ್ ಹೊರಡೆ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ಕುತ್ಕೊಂಡು ಹೋಗೋಣ ಅಂತ ಇದ್ದೀವಿ. ಆಮೇಲೆ ಹೋಗಿ ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿ ಆಗೋಣ ಅಂತ. ಮಸ್ತ್ ಐತೆ. ಪಂಚಾಯಿಸ್ಕೊಂತ ಇದ್ದೀವಿ. ದೇವ ದರ್ಶನ ಸ್ಟಾರ್ಟ್ ಆಗ್ತದೆ. ಪಂಚಾಯಿಸ್ಕೊಂಬೋಣ ಫಸ್ಟ್, ಸ್ನಾನ ಮಾಡ್ಕೊಂಡ್ವಿ ಅಂತ. ಮುಂಚೆ ಫಸ್ಟ್ ಪಂಚಾಯಿಸ್ಕೊಂಬೋಣ, ಅವಾಗೆ ಬಂದು ಕೆಲಸ ಆಗಲ್ಲ. ಗೈಸ್ ರೆಡಿ ಆಗಿ ಎಲ್ಲ ಪಂಚೆನ ಹುಡ್ಕೊಂಡು ದೇವ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ದೇವ ದರ್ಶನ ಮಾಡ್ಕೊಂಡು ನೋಡೋಣ. ಅಂಗಡಿಯವರು ಅರ್ಧ ಗಂಟೆ ರಶ್ ಎಲ್ಲ ಮುಗ್ದೋಗುತ್ತೆ ಅಂತ ದರ್ಶನ. ನೋಡ್ಬೇಕು ಏನಾಗುತ್ತೆ ಕತೆ. ಗೈಸ್ ದೇವ ದರ್ಶನಕ್ಕೆ ಹೋಗ್ತಾ ಇದೀವಿ. ಕ್ಯೂ ಏನಿಲ್ಲ, ಅಷ್ಟೇ ಆರಾಮಾಗಿ ಹೋಗ್ತಾ ಇದೀವಿ. ಎಲ್ಲ ಬೆಳಿಗ್ಗೆ ಬಂದ ಇದನ್ನು ಗೈಸ್ ದರ್ಶನ ಎಲ್ಲ ಮುಗೀತು. ಇವಾಗ ಬಂದು ಕೂತಿದ್ವಿ ದೇವ ಇಲ್ಲಿ ಗೋಪುರ ಹತ್ರ. ಚೇತನ ಏನೋ ಪಾದ ಏನಾಗಿದೆ, ಏನ್ ಮಾಡ್ತಾರೆ ಅದೇನೋ ಪಾದೆ ಅಥವಾ ಏನೋ ತರ ಮಾಡ್ತವ್ರೆ, ಏನಂತ ಗೊತ್ತಿಲ್ಲ. ಅದೇನೋ ಬೇಡ್ಕೊಂತವ್ರಂತೆ. ಅದಕ್ಕೆ ನೋಡೋಬ್ಬ ಅಷ್ಟೇ ನಾವು ಕುತ್ಕೊಂಡು ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ತಾ ಇದ್ವಿ. ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊಸದ ಇಸ್ಕೊಂಡು ಎಲ್ಲ ಆಚೆ ಹೋಗೋಣ ಅಂತ ಇದೀವಿ. ಇನ್ನೂ ಹಿಂದೆ ಏನೋ ಆಯ್ತದ ತೋರಿಸ್ಕೊಡ್ತೀನಿ ಈಗ. ಆ ತರ ಇದು ಮಾಡ್ಬೋದು ನೋಡಿ ಸರ್. ಅದೇ ಆಮೇಲೆ ಇಲ್ಲೇ ಮಾಡೋಣ ನಕ್ಷತ್ರ. ಮೋಹನ ಮೀನೇ ಇಟ್ಟಿದ್ದಾರೆ. ನಮ್ ನಾಷ್ಟ ಬಂತು, ಮಸಾಲೆ ದೋಸೆ.
ಅದೆಲ್ಲ ಆರ್ಡರ್ ಮಾಡಿದ್ರೆ ಬರ್ತಾವ್ರೆ ನಾವು ತಿನ್ಬಿಟ್ಟು ವ್ಲಾಗ್ ಅದು ಹಂಗೆ ಇರ್ಬೇಕ್ರಿ. ಗುರುಜಿ ನಿಮ್ದೇ ಮೇನ್ ಅಟ್ಯಾಕ್ ಮಾಡೋದು. ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಲ್ಲಿ ಅಕ್ಕ ನಾನು ಬಿದ್ದಿದ್ದೇನ ಲಾಗಲ್ಲಿ ಏನೋ ಬಂದ್ಬಿಟ್ಟಿವಿ ಇನ್ನಪ್ಪ ಕತ್ತಿ ಅದೇ ಡೈಲಾಗ್ ಬಿದ್ದೆ ಫೋನ್ ಇದ್ರೆ ಪಕ್ಕ ವಿಡಿಯೋ ಮಾಡ್ಬಿಡ್ತಾ ಪಕ್ಕ ವಿಡಿಯೋ ನಾನು ಇನ್ನೊಂದ್ಸಲಿ ಬೀಳ್ಸ್ಬಿಡ್ತಿದ್ದೆ ಅಂತಾನೆ ಫೋನ್ಗೆ ಏನ್ರಿ ಕತೆ. ವ್ಲಾಗ್ ಒಳ್ಳೆ ವ್ಲಾಗ್ ಬಂದಿರೋದು ಕಾಮಿಡಿಯಾಗಿ. ಇವರೇ ಮೇನ್ ಗುರುಜಿ ಬಿದೋಗಿರ್ತಾರೆ. ಗಾಯ್ಸ್ ಟಿಫಾನ ಮುಗ್ತಾ ಇತ್ತು, ಹಂಗೆ ಒಂದು ವಾಕ್ ಬಂದ್ವಿ, ನೋಡ್ಕೊಂಡು ತಿರ್ಗಾಡೋಣ ಅಂತ ಸ್ವಲ್ಪ ಹೊತ್ತು. ಈ ಕ್ಯಾಮ್ರಾ ಸ್ವಲ್ಪ ಕಲಿತಾ ಬಂದಿತ್ತು. ನದಿ ಕಡೆ ಹೆಂಗ ಹೋಗೋದು ಗುರುಜಿ? ನದಿ ಎಲ್ಲಿದೆ ಗುರುಜಿ? ನದಿಯಲ್ಲಿ ಗುರುಜಿ. ಗುರುಜಿ ಬೇಡ, ಹೋಗ್ಬೇಡಿ. ರೂಮ್ ಹತ್ರ ಬಂದ್ಬಿಟ್ವಲ್ಲ ಅಪ್ಪ. ಹಿಂಗನ್ನ ಹಿಂಗ ಒಂದ್ಸಲಿ அக்கா வந்திருக்க வாடா நீ புந்து போடுற பார்ப்பா. நீ பண்ணுது பிக்ஸி நோ நம்ம நோ கட்டிங் நோ ஃபில்டிங். ஃபில்டர்ஸ் எதுல கட்டிங் இல்ல. ದೇವಸ್ಥಾನದಲ್ಲಿ ಏನು ಗುರುಜಿ ನಿಮ್ದು? ಗುರುಜಿ 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 ಅಪ್ಪಯ್ಯ 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 ಅಪ್ಪಯ್ಯ. ಹಾ ಬಂದು ಎಡಿಟ್ ಮಾಡ್ತೀನಿ. ಇವರೇ ನಮ್ಮ ಪಪ್ಪ. ಇನ್ನೊಂದು ಪಪ್ಪ, ಇವರು ಚಿನ್ನಮ್ಮ, ಇವರು ಕಂದಮ್ಮ, ಚಿನ್ನುವ ಪಪ್ಪಮ್ಮ, ಇವ್ ನಮ್ಮ ಪಪ್ಪಮ್ಮ. ಪಪ್ಪಮ್ಮ ಅಯ್ಯೋ ಪಪ್ಪಮ್ಮ ಪಪ್ಪಮ್ಮ ಅಪ್ಪಯ್ಯ ಅಪ್ಪಯ್ಯ. ಲಗೇಜ್ ಲಾಕರ್. ಯಾರು ಲಗೇಜ್ ಈಕಾಗೆ ಇಲ್ಲ, ಯಾರು ಲಾಕರ್ ಸೈಟ್ ಗೊತ್ತ ಅಷ್ಟೇ. ಅಲ್ಲಿ ನಮ್ದವನ್ ಎತ್ಕೊಂಡಂಗಿದೆ ಸಾಕಪ್ಪ. ಕಾಸು ಗೀಸ್ ಕೊಟ್ಟಿರ ಅಂತ ಎತ್ಕೊಂಡು ಹೋಗ್ಬಿಟ್ಟವನು. ಹಾಕ್ಸ್ಕಣ ಇನ್ನೇನು. ಗೈಸ್ ಎಲ್ಲ ಚೆಕ್ಔಟ್ ಮಾಡಿ ರೆಸ್ಟ್ ಮಾಡ್ಕೊಂಡು ಇವಾಗ ಹೊರಟಿದೀವಿ ಮನೆ ಕಡೆಗೆ. ಆಗ್ತಿರೋ ನಿದ್ದೆ ಹಿಡಿತೈತೆ, ಇರಕ್ಕಂತೂ ಆಗ್ತಾನೆ ಇರಲ್ಲ. ಅದಕ್ಕೆ ಟ್ರೈನ್ ಒಂದು 11 ಗಂಟೆಗೆ ಐತೆ, ಅದಕ್ಕೆ ಟ್ರೈನ್ ಹೋಗ್ಬಿಡೋಣ ಅಂತ ರೆಡಿಯಾಗಿ ಎಲ್ಲ ಹೊರಟಿದೀವಿ. ಫಸ್ಟ್ ಟ್ರೈನ್ ಕ್ಯಾಚ್ ಟಿಕೆಟ್ ಇಸ್ಕೊಂಡು ಟ್ರೈನ್ ಕ್ಯಾಚ್ ಮಾಡೋಣ. ಫಸ್ಟ್ ಎಷ್ಟು ರಶ್ ಇರ್ತಾರೋ ಗೊತ್ತಿಲ್ಲ, ಸೀಟ್ ಸಿಕ್ಕುತ್ತೋ ಸಿಕ್ಕಲ್ವೋ, ಏನಾಗುತ್ತೋ ಗೊತ್ತಿಲ್ಲ. ಬುಕ್ಕಿಂಗ್ ಬೇರೆ ಮಾಡಿಲ್ಲ, ಏನ್ ಮಾಡ್ತೀವೋ. ಫಸ್ಟ್ ಏನು ಹೋಗಿದ್ದೀವಿ ಇಲ್ಲ, ಏನಾಗುತ್ತೋ. ಗೈಸ್ ಟೈಮ್ ಬಂದು 10:30. ಇವಾಗ ಮನೆಗೆ ಬಂದು ರೀಚ್ ಆದ್ವಿ. ನನ್ನ ಫೋನ್ ಸ್ವಿಚ್ ಆಫ್ ಹೊಡಿತು, ಅದಕ್ಕೆ ವ್ಲಾಗೆಲ್ಲ ಮಾಡೋಕ್ಕಾಗಿಲ್ಲ, ಟ್ರೈನ್ ಹತ್ತು ಹೋಗೋದಲ್ಲ. ಅದೇ ಇವಾಗ ಬಂದ್ವಿ. ಇವಾಗ ರೆಸ್ಟೇ ಮಾಡ್ಕೊಂಡು ಹೀಟ್ರ್ ಹಾಕಿದ್ದೀನಿ, ಸ್ನಾನ ಮಾಡ್ಕೊಂಡೆ, ಪೂಜೆ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ರೆಸ್ಟ್ ಎತ್ಕೊಂತೀವಿ. ಫುಲ್ ಟಯರ್ಡ್ ಆಗಿದ್ದೀನಿ ಹೆವಿ. ನಮ್ಮ ಚೇತನ ಅಲ್ಲ ಮತ್ತು ಇನ್ನೊಂದಿಗೆ ಹೋದ್ರು ದೇವಸ್ಥಾನಕ್ಕೆ. ಯಾವುದೋ ತಮಿಳ್ನಾಡು ಸೈಡಿಗೆ ಯಾವುದೋ ದೇವಸ್ಥಾನಕ್ಕೆ ಹೋಗೋರೆ ಅವರು. ಹೊರಟರು ಹಂಗೆ ಡೈರೆಕ್ಟಾಗಿ ಸ್ನಾನ ಮಾಡ್ಕೊಂಡವರು. ನಾವು ಇವಾಗ ಮನೆಗೆ ಬಂದೀವಿ, ನಾವು ಬಿಟ್ಟು ಇವಾಗ ಬಂದೆಲ್ಲ ರೆಸ್ಟ್ ಮಾಡ್ಕೊಂಡು ಕೂತಿದ್ದೀವಿ. ಇನ್ನೇನು ಊಟ ಮಾಡ್ಬಿಟ್ಟು ಹೋಗಿ ಮಲ್ಗೋದೆ ಸೀದಾ. ಅಷ್ಟು ಟೈರ್ಡ್ ಆಗ್ಬಿಟ್ಟಿತ್ತು. ಅದೇ ದೇವ್ರ ದರ್ಶನ ಅಂತೂ ಮಸ್ತಿಗಿತ್ತು. ಅರ್ಧ ಗಂಟೆ ದರ್ಶನ ಮುಗ್ದೋಯ್ತು ನಮಗೆ. ಅಲ್ಲ ಏನು ಆಟೋದಲ್ಲ ಏನು ಅಂದಿಲ್ಲ ನಾನು. ಆಟೋದು ಈ ರೈಲ್ವೆ ಸ್ಟೇಷನ್ ಇಳಿದಿದ ತಕ್ಷಣ ಎಲ್ಲ ಅವರೇ ಕರೀತಾರೆ. 50 ರೂಪಾಯಿ ಒಬ್ಬರು ಪರ್ಸನ್ಗೆ ಚಾರ್ಜ್ ಮಾಡ್ತಾರೆ. ಮತ್ತು ಇನ್ನೂ ಪಂಚಭೂತ ಏನೋ ಇದೆ ಅಂದರು. 5 ದೇವಸ್ಥಾನ ಐತೆ, ಅದು ನೋಡಬೇಕಂದ್ರೆ ಒಬ್ರಿಗೆ 150 ಆಗುತ್ತೆ ಅಂದರು. ನಮಗೆ 11 ಗಂಟೆಗೆ ಟ್ರೈನ್ ಐತಲ್ಲ, ಅದಕ್ಕೆ ಹೋಗ್ಬಿಡೋಣ ಅಂತ ನಾವು ಹೋಗಿಲ್ಲ. ನೆಕ್ಸ್ಟ್ ಟೈಮ್ ಹೋಗಿ ತೋರಿಸ್ಕೊಡ್ತೀನಿ. ಅದು ಮತ್ತೆ ಸೀದಾ ಆಮೇಲೆ ಟ್ರೈನ್ ಸಿಕ್ತಂತೆ ಬಂದ್ವಿ. ಇವಾಗ ಮನೆಗೆ ಬಂದಿದ್ದೀನಿ. ಇವಾಗ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿಬಿಟ್ಟು ಊಟ ಮಾಡಿ ಮಲ್ಕೊತೀನಿ. ಇದೇ ಥರ ವೀಡಿಯೋ ಬೇಕಂದರೆ ನಾವು ಫಾಲೋ ಮಾಡ್ಕೊಳ್ಳಿ. ಓಕೆ ನಾಳೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಓಕೆ ಬಾಯ್ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.